ಕನ್ನಡದ ಸಾಕಷ್ಟು ನಾಯಕ ನಟರು ಈಗಾಗಲೇ ನಿರ್ಮಾಪಕರಾಗಿರುವುದು ಹಳೆಯ ಸಂಗತಿ. ಲೇಟೆಸ್ಟ್ ನ್ಯೂಸ್ ಅಂದ್ರೆ ಈ ಸಾಲಿಗೆ ಮತ್ತೊಬ್ಬ ನಟ ಎಂಟ್ರಿ ಆಗ್ತಾ ಇದ್ದಾರೆ. ಕನ್ನಡದಲ್ಲೊಂದು ದುನಿಯಾ ಸೃಷ್ಟಿಸಿದ ಈ ಕರಿಚಿರತೆ ತಮ್ಮ ಹೋಮ್ ಬ್ಯಾನರ್ ಕಟ್ಟೋ ಯೋಚನೆಯಲ್ಲಿದ್ದಾರೆ. ನಿಮ್ಗೆ ಈಗಾಗಲೇ ಅವರು ಯಾರು ಅನ್ನೋದು ಗೊತ್ತಾಗಿರುತ್ತೆ. ಅದರ ಇನ್ನೊಂದಷ್ಟು ಡೀಟೇಲ್ಸ್ ಇಲ್ಲಿದೆ. ಸಿಕ್ತಾರೆ ಎಲ್ಲಾದ್ರೂ ಸಿಕ್ತಾರೆ ಸಿಕ್ತಾರೆ ಯಾಕೆ ನಾಯಕ ನಟರು ಯಶಸ್ಸು ದುಡ್ಡು ಬಂದ ನಂತರ ಸ್ವತಃ ತಾವೇ ಸಿನಿಮಾ ನಿರ್ಮಾಣಕ್ಕಿಳಿಯೋದು ಸರ್ವೇ ಸಾಮಾನ್ಯ. ಆದ್ರೆ ಅದರಲ್ಲಿ ಎಷ್ಟು ಜನ ಸಕ್ಸಸ್ ಆಗ್ತಾರೆ ಅನ್ನೋದು ಮಾತ್ರ ಹೇಳಕ್ಕಾಗಲ್ಲ. ಇದು ಇವತ್ತೊಂದಿನೆಯ ಟ್ರೆಂಡ್ ಅಲ್ಲ. ತಮಗೆ ಒಳ್ಳೆ ಮಾರ್ಕೆಟ್ ಇದ್ದು ಜನರು ತಮ್ಮ ಸಿನಿಮಾನ ನೋಡ್ತಿದ್ದಾರೆ ಅಂದಾಗ ತಾವೇ ಯಾಕೆ ಸಿನಿಮಾ ನಿರ್ಮಾಣ ಮಾಡಬಾರ್ದು ಅನ್ನೋ ಯೋಚನೆ ಬರೋದು ಸಹಜ. ಇತ್ತೀಚಿನ ಉದಾಹರಣೆ ಹೇಳೋದಾದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಗೋಲ್ಡನ್ ಸ್ಟಾರ್ ಗಣೇಶ್ ಸೇರಿ ಅನೇಕರು ತಮ್ಮದೇ ನಿರ್ಮಾಣ ಸಂಸ್ಥೆ ಹೊಂದಿದ್ದಾರೆ. ದರ್ಶನ್ ಈಗಾಗಲೇ ಜೊತೆಯಲ್ಲಿ ಮತ್ತು ನವಗ್ರಹ ಚಿತ್ರವನ್ನ ನಿರ್ಮಾಣ ಮಾಡಿ ಯಶಸ್ಸು ಗಳಿಸಿದ್ದಾರೆ. ಇನ್ನು ಗೋಲ್ಡನ್ ಸ್ಟಾರ್ ಗಣೇಶ್ ಮಳೆಯಲ್ಲಿ ಜೊತೆಯಲ್ಲಿ ಚಿತ್ರದ ಮೂಲಕ ನಿರ್ಮಾಪಕರಾಗಿ ಸಕ್ಸಸ್ ಗಳಿಸಿದ್ರು. ಆದ್ರೆ ಕೂಲ್ ಸಿನಿಮಾ ಅವರಿಗೆ ಅಷ್ಟಾಗಿ ಕೈ ಹಿಡಿಲಿಲ್ಲ. ಇಂತಹ ಅನೇಕ ಉದಾಹರಣೆಗಳು ಸ್ಯಾಂಡಲ್ವುಡ್ನಲ್ಲಿ ಸಿಗುತ್ತವೆ. ಈಗ್ಯಾಕೆ ಇಷ್ಟೆಲ್ಲ ಹೇಳ್ತಿದೀವಿ ಅಂತ ನೀವೆಲ್ಲ ಖಂಡಿತ ಯೋಚನೆ ಮಾಡ್ತಾ ಇರಬಹುದು. ಕನ್ನಡದ ಬ್ಲ್ಯಾಕ್ ಕೋಬ್ರಾ ಎಂದೇ ಖ್ಯಾತರಾಗಿರೋ ದುನಿಯಾ ವಿಜಯ್ ಸಹ ಈಗ ನಿರ್ಮಾಣ ಸಂಸ್ಥೆಯೊಂದನ್ನ ಕಟ್ಟುವ ಯೋಚನೆಯಲ್ಲಿದ್ದಾರೆ. ಸದ್ಯದಲ್ಲೇ ತಮ್ಮ ಹೋಮ್ ಬ್ಯಾನರ್ನಲ್ಲಿ ಒಂದು ಸಿನಿಮಾ ಶುರು ಮಾಡಲು ಎಲ್ಲ ತಯಾರಿ ನಡೆಸಿದ್ದಾರೆ ವಿಜಯ್. ಜಯಮ್ಮನ ಮಗ ಎಂಬ ಟೈಟಲ್ನಲ್ಲಿ ಶುರುವಾಗಲಿರೋ ಚಿತ್ರವನ್ನ ನಿರ್ದೇಶಕ ಸೂರ್ಯ ಶಿಷ್ಯ ವಿಜಿ ಡೈರೆಕ್ಟ್ ಮಾಡ್ತಿದ್ದಾರೆ. ಈಗಾಗಲೇ ಗುಬ್ಬಿ ಅನ್ನೋ ಸಿನಿಮಾ ಮಾಡಿರುವ ವಿಜಿ ದುನಿಯಾ ವಿಜಯ್ ಬ್ಯಾನರ್ನ ಮೊದಲ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಲು ಸಿದ್ಧತೆ ನಡೆಸಿದ್ದಾರೆ. ಇಡ್ಲಿ ವಡೆ ತಿನ್ನೋದಕ್ಕೆ ಚಟ್ನಿ ಸಾಂಬಾರ್ ಎರಡೂ ಬೇಕು. ಇತ್ಲ ಕಡೆ ಇವಳು ಬೇಕು, ಅತ್ಲ ಕಡೆ ಅವಳು ಬೇಕು. ಆಕ್ಷನ್ ಪಾತ್ರಗಳ ಮೂಲಕವೇ ಹೆಚ್ಚು ಹೆಸರು ಗಳಿಸಿರೋ ದುನಿಯಾ ವಿಜಯ್ ತಮ್ಮ ಹೋಮ್ ಬ್ಯಾನರ್ನಲ್ಲಿ ಎಂತಹ ಸಿನಿಮಾಗಳನ್ನ ಮಾಡ್ತಾರೆ ಅನ್ನೋ ಗುಟ್ಟನ್ನ ಮಾತ್ರ ಬಿಟ್ಕೊಟ್ಟಿಲ್ಲ. ಆದ್ರೆ ತಮ್ಮ ಹೋಮ್ ಬ್ಯಾನರ್ನಲ್ಲಿ ಉತ್ತಮ ಸಿನಿಮಾ ಮಾಡಬೇಕು ಅನ್ನೋ ಕನಸು ಹೊಂದಿದ್ದಾರೆ ವಿಜಯ್. ಎನಿವೇಸ್, ದುನಿಯಾದ ಮೂಲಕ ಸ್ಯಾಂಡಲ್ವುಡ್ ದುನಿಯಾದಲ್ಲಿ ಹೆಸರು ಮಾಡಿದ ಬ್ಲ್ಯಾಕ್ ಕೋಬ್ರಾ ನಿರ್ಮಾಪಕರಾಗಿಯೂ ಯಶಸ್ಸು ಗಳಿಸಲಿ ಅಂತ ಹಾರೈಸೋಣ. ಅಶೋಕ್ ದಾವಣಗೆರೆ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಇದು ಇವತ್ತಿನ ಸಿನಿಮಾ ಹಂಗಾಮ. ಇನ್ನಷ್ಟು ಕಲರ್ಫುಲ್ ಲೇಟೆಸ್ಟ್ ಸುದ್ದಿಗಳೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.